ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದವರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೂ ಮತ್ತು ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿ ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಈಗ ನ್ಯಾಚುರಲ್ ಪ್ರಾಡಕ್ಟ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ದ ಪ್ರಾಡಕ್ಟ್ ವಿಚ್ ಆರ್ ಅವೈಲಬಲ್ ಇನ್ ದಿ ನೇಚರ್ ಅಂಥದಕ್ಕೆ ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತಾರೆ. ಅದರಲ್ಲಿ ಒನ್ ಆಫ್ ದಿ ನ್ಯಾಚುರಲ್ ಪ್ರಾಡಕ್ಟ್ಸ್ ಯಾವುದು ಅಂದರೆ ಕಾರ್ಬೋಹೈಡ್ರೇಟ್ಸು. ಆಲ್ರೆಡಿ 3 ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ನಾನು ಮಾಡ್ತಾ ಇರೋವಂಥದ್ದು 4ನೇ ವೀಡಿಯೋ. ಜನರಲಿ ಈ ಕಾರ್ಬೋಹೈಡ್ರೇಟ್ಸಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ, ಆ ಕ್ವಶನ್ ಆನ್ಸರ್ಸ್ನ ನಾನಿವತ್ತು ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆಲ್ರೆಡಿ ಕಾರ್ಬೋಹೈಡ್ರೇಟ್ಸ್ ಅಂದರೆ ಏನು, ಡೆಫಿನೇಷನ್ ಅಂದರೆ ಏನು, ಮ್ಯೂಟರೋಟೇಷನ್, ಮೆಕ್ಯಾನಿಸಮ್ ಆಫ್ ಮ್ಯೂಟರೋಟೇಷನ್ ಅಂದರೆ ಏನು, ಡೈಸ್ಯಾಕರೈಡ್ಸ್ ಅಂದರೆ ಏನು, ಪಾಲಿಸ್ಯಾಕರೈಡ್ಸ್ ಅಂದರೆ ಏನು, ಅದೆಲ್ಲ ಆಲ್ರೆಡಿ ನಾನು ಪ್ರೀವಿಯಸ್ ವೀಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನಾನು ಪ್ಲೇಲಿಸ್ಟ್ಗೆ ಹೋಗಿ ಕಾರ್ಬೋಹೈಡ್ರೇಟ್ 1, 2, 3 ಅಂತ ಕೊಟ್ಟರೆ ನಿಮಗೆ ಬರ್ತಾ ಹೋಗುತ್ತೆ. ಸೊ ನೀವು ಅದನ್ನು ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ನು ಸಿಗ್ತಾ ಹೋಗುತ್ತೆ. ಸೊ ವಾಟ್ ಆರ್ ಗ್ಲೈಕೋಸೈಡಿಕ್ ಬಾಂಡ್? ಗಿವ್ ಅನ್ ಎಕ್ಸಾಂಪಲ್. 2 ಮಾರ್ಕ್ಸ್ಗೆ ಕೇಳ್ತಾರೆ. ಗ್ಲೈಕೋಸೈಡಿಕ್ ಅಂತ ಹೇಳ್ತಾರೆ, ಗ್ಲೈಕೋ ಅಂತ ಹೇಳ್ತಾ ಇದ್ದಾರೆ, ಬಾಂಡ್ ಅಂತ ಹೇಳ್ತಾ ಇದ್ದಾರೆ. ದ ಲಿಂಕೇಜ್ ಬಿಟ್ವೀನ್ ದಿ ಮಾನೋಸ್ಯಾಕರೈಡ್ ಯೂನಿಟ್ಸ್ ಥ್ರೂ ದಿ ಆಕ್ಸಿಜನ್ ಇನ್ ಒಲಿಗೋ ಆರ್ ಪಾಲಿಸ್ಯಾಕರೈಡ್ಸ್ ಈಸ್ ಕಾಲ್ಡ್ ಆಸ್ ಗ್ಲೈಕೋಸೈಡಿಕ್ ಬಾಂಡ್. ಆ್ಯಕ್ಚುಲಿ ಏನಾಗ್ತಾ ಅಂತಂದರೆ ಈ ಮಾನೋಸ್ಯಾಕರೈಡ್ಸು ಕಂಬೈನ್ ಆಗಿಬಿಟ್ಟು ನಿಮಗೆ ಡೈಸ್ಯಾಕರೈಡ್ಸು, ಟ್ರೈಸ್ಯಾಕರೈಡ್ಸು, ಪಾಲಿಸ್ಯಾಕರೈಡ್ಸು ಈ ಥರ ಬರ್ತಾ ಹೋಗುತ್ತೆ. ಸೊ ಒಂದು ಡೈಸ್ಯಾಕರೈಡ್ಸ್ ಅಂದ್ರೇನು, 2 ಮಾನೋಮರ್ ಯೂನಿಟ್ ಇರುತ್ತೆ ಅಥವಾ 2 ಸ್ಯಾಕರೈಡ್ಸ್ ಕಂಬೈನ್ ಆಗಿರುತ್ತಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ, ಡೈಸ್ಯಾಕರೈಡ್ ಅಂತ ಹೇಳ್ತೀವಿ. ಅವೆರಡು ಹೆಂಗೆ ಕಂಬೈನ್ ಆಗಿರುತ್ತೆ, ಅವೆರಡರ ಮಧ್ಯದಲ್ಲಿ ಒಂದು ಲಿಂಕ್ ಇರುತ್ತೆ. ಆ ಲಿಂಕ್ಗೆ ನಾವೇನಂತ ಕರಿತೀವಿ, ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಹೇಳ್ತೀವಿ. ಆ ಲಿಂಕ್ ಹೆಂಗಾಗಿರುತ್ತೆ ಅಂದರೆ ಒಂದು ಆಕ್ಸಿಜನ್ದು ಮತ್ತು ಇನ್ನೊಂದ್ರದ್ದು OH ಗ್ರೂಪ್, ಅವೆರಡರ ಮಧ್ಯೆ ಏನಾಗಿರುತ್ತೆ, ಲಿಂಕ್ ಆಗಿರುತ್ತೆ. ಲಿಂಕ್ ಆಗಿಬಿಟ್ಟು ವಾಟರ್ ರಿಮೂವ್ ಆಗಿಬಿಟ್ಟು ನಿಮಗೆ O ಬಾಂಡ್ ಬಂದಿರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಅಂತಂದರೆ ಎಲ್ಲ ನೀವು ಯಾವುದೇ ಡೈಸ್ಯಾಕರೈಡ್ಸ್ನ ತೊಗೊಳ್ಬೋದು, ಪಾಲಿಸ್ಯಾಕರೈಡ್ಸ್ನ ತೊಗೊಬೋದು, ಅದರಲ್ಲೇನೋ ಗ್ಲೈಕೋಸೈಡಿಕ್ ಲಿಂಕೇಜ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ಸಿಂಪ್ಲೆಸ್ಟ್ ಆಗಿರೋದು ಮಾಲ್ಟೋಸ್ನ ಹೈಡ್ರಾಲಿಸಿಸ್ ಮಾಡಿದ್ರೆ ಏನಾಗುತ್ತೆ ನನಗೆ ಅಂದರೆ 2 ಮಾನೋಸ್ಯಾಕರೈಡ್ಸ್ ಬರುತ್ತೆ, 2 ಗ್ಲೂಕೋಸ್ ಆಗಿರುತ್ತೆ. ಅವೆರಡರ ಮಧ್ಯೆ ಏನಾಗಿರುತ್ತೆ, 1 ಗ್ಲೂಕೋಸ್ ಯೂನಿಟ್ಗೂ ಮತ್ತು ಇನ್ನೊಂದು ಗ್ಲೂಕೋಸ್ ಯೂನಿಟ್ಗೂ ಮಧ್ಯದಲ್ಲಿ ಏನಾಗಿರುತ್ತೆ ಅಂದರೆ ಬಾಂಡ್ ಫಾರ್ಮೇಷನ್ ಆಗಿರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಗ್ಲೈಕೋಸೈಡಿಕ್ ಬಾಂಡ್ ಅಂತ ಕರಿತೀವಿ. ಜನರಲಿ ಸುಕ್ರೋಸ್ ಇಸ್ ಎ ನಾನ್ ರೆಡ್ಯೂಸಿಂಗ್ ಶುಗರ್. ಗಿವ್ ಎನ್ ಎಕ್ಸಾಂಪಲ್ ಅಂತ ಹೇಳ್ತಾರೆ. ಹೇಗೆ ಈ ಶುಕ್ರೋಸ್ನ ನಾವು 2 ಥರ ಕ್ಲಾಸಿಫೈ ಮಾಡ್ತೀವಿ, ರೆಡ್ಯೂಸಿಂಗ್ ಶುಗರು, ನಾನ್ ರೆಡ್ಯೂಸಿಂಗ್ ಶುಗರ್ ಅಂತ ಕ್ಲಾಸಿಫೈ ಮಾಡ್ತೀವಿ. ರೆಡ್ಯೂಸಿಂಗ್ ಶುಗರ್ ಅಂದರೆ ವಿಚ್ ಗೋಯಿಂಗ್ ಟು ರೆಡ್ಯೂಸ್ ದ ಟಾಲಿನ್ಸ್ ರಿಯೇಜೆಂಟು, ಫೆಲಿನ್ ಸೊಲ್ಯೂಷನ್ಸು ಇಂಥದ್ದೆಲ್ಲ ರೆಡ್ಯೂಸ್ ಮಾಡ್ತಾ ಇದ್ದರೆ ಅಂಥದಕ್ಕೆ ಆವಾಗ ನಾವು ಅದನ್ನು ರೆಡ್ಯೂಸಿಂಗ್ ಶುಗರ್ ಅಂತ ಹೇಳ್ತೀನಿ. ಅದು ಮಾಡ್ದಲೇ ಇದ್ದರೆ ನಾನ್ ರೆಡ್ಯೂಸಿಂಗ್ ಶುಗರ್ ಅಂತ ಹೇಳ್ತೀನಿ. ಯಾಕೆ ಅವು ಮಾಡ್ತೇವೆ, ಸುಕ್ರೋಸ್ ಯಾಕೆ ಮಾಡಲ್ಲ ಅಂತಂದರೆ ಅದು ದೋಸ್ ಆರ್ ದಿ ಟೆಸ್ಟ್ ಆನ್ಸರ್ಡ್ ಬೈ ದಿ ಫ್ರೀ ಆಲ್ಡಿಹೈಡಿಕ್ ಗ್ರೂಪ್. ಸೊ ನಿಮ್ಮ ಮಾಲಿಕ್ಯೂಲಲ್ಲಿ ಆಲ್ಡಿಹೈಡ್ ಗ್ರೂಪ್ ಫ್ರೀ ಆಗಿದ್ದರೆ ಮಾತ್ರ ನಿಮಗೆ ಆ ಟೆಸ್ಟು ಆನ್ಸರ್ ಆಗುತ್ತೆ. ಸೊ ನೀವು ಕೆಲವೊಂದರಲ್ಲಿ ಏನಾಗುತ್ತೆ, ರೆಡ್ಯೂಸಿಂಗ್ ಶುಗರಲ್ಲಿ ಏನಾಗುತ್ತೆ, ಅದು ಆನ್ಸರ್ ಮಾಡುತ್ತೆ. ಯಾಕೆ ಆನ್ಸರ್ ಮಾಡ್ತವೆ ಅಂದರೆ ದೇ ಗೋಯಿಂಗ್ ಟು ಹ್ಯಾವ್ CHO ಗ್ರೂಪು ಫ್ರೀ ಇರುತ್ತೆ. ಆದರೆ ಸುಕ್ರೋಸಲ್ಲಿ ಏನಾಗ್ತಾ ಇದೆ ಅಂದರೆ, ನಾನು ಮುಂಚೆನೇ ಹೇಳ್ದಂಗೆ ಸುಕ್ರೋಸ್ ಇಸ್ 2 ಮಾನೋಸ್ಯಾಕರೈಡ್ ಯೂನಿಟ್ ಸೇರಿಕೊಂಡು ನಿಮಗೆ ಡೈಸ್ಯಾಕರೈಡ್ ಆಗ್ತಾ ಇರೋದು. ಸುಕ್ರೋಸ್ ಇಸ್ ಅ ಡೈಸ್ಯಾಕರೈಡ್, ಅದಕ್ಕೆ ಕೇನ್ ಶುಗರ್ ಅಂತ ಕರೀತಾರೆ. ಅಲ್ಲಿ ಏನಾಗ್ತಿದೆ ಅಂದರೆ ಒಂದು ಗ್ಲೂಕೋಸು ಮತ್ತು ಒಂದು ಫ್ರಕ್ಟೋಸ್ ಯೂನಿಟ್, ಅವೆರಡೂ ಕಂಬೈನ್ ಆಗಿ ನಿಮ್ಗೆ ಏನಾಗ್ತಾಯಿದೆ, ಬಿಟ್ವೀನ್ ದೆಮ್ ದೇರ್ ಇಸ್ ಎ ಗ್ಲೈಕೋಸೈಡಿಕ್ ಲಿಂಕೇಜ್. ಬಿಕಾಸ್ ಆಫ್ ದಟ್ ದೇರ್ ಇಸ್ ಎ ಫಾರ್ಮೇಷನ್ ಆಫ್ ಎ ಡೈಸ್ಯಾಕರೈಡ್. ದಟ್ ಡೈಸ್ಯಾಕರೈಡ್ ಇಸ್ ಸುಕ್ರೋಸ್. ಹಂಗಾಗಿ ಏನಾಗ್ತಿದೆ ಅಂತಂದರೆ ನಿಮ್ಮದು CHO ಗ್ರೂಪು ಫ್ರೀ ಇಲ್ಲ ಅಲ್ಲಿ, ಇಟ್ ಈಸ್ ಇನ್ವಾಲ್ವ್ಡ್ ಇನ್ ದಿ ಗ್ಲೈಕೋಸೈಡಿಕ್ ಲಿಂಕೇಜ್. ಹಂಗಾಗಿ ದೇ ಡು ನಾಟ್ ಹ್ಯಾವ್ ಫ್ರೀ CHO ಗ್ರೂಪ್, ದೇರ್ಫೋರ್ ದೇ ಡು ನಾಟ್ reduce either tolerance reagent or filling solution, hence they are called as non-reducing ಅಂತ ಕರಿತೀವಿ. ಅದೇ ಥರ we are going to use some terms, specific termsನ ಯೂಸ್ ಮಾಡ್ತೀವಿ. ಅದರಲ್ಲಿ ಒಂದು ವಾಟ್ ಆರ್ ಎಪಿಮರ್ಸ್. ಗಿವ್ ಅನ್ ಎಕ್ಸಾಂಪಲ್. ಎಪಿಮರ್ಸ್ ಅಂತಂದ್ರೇನು, ಈಗ ಯಾವುದೋ ಒಂದು ಕಾರ್ಬೋಹೈಡ್ರೇಟ್ಸ್ ಇದೆ, ಆ ಕಾರ್ಬೋಹೈಡ್ರೇಟ್ ಕಾನ್ಫಿಗರೇಷನು ಇನ್ನೊಂದು ಕಾರ್ಬೋಹೈಡ್ರೇಟ್ ಕಾನ್ಫಿಗರೇಷನ್ ಯಾವುದೋ ಒಂದು ಕಾರ್ಬನ್ ಆಟಮಲ್ಲಿ ಏನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಮಾನೋಸ್ಯಾಕರೈಡ್ಸ್ ಅಂತ ತಗೊಂಡ್ರೆ ಮಿನಿಮಮ್ 6 ಕಾರ್ಬನ್ ಆಟಮ್ ಇದ್ದೇ ಇರುತ್ತೆ. ಆ 6 ಕಾರ್ಬನ್ ಆಟಮಲ್ಲಿ 4 ನಮಗೆ ಆಪ್ಟಿಕಲಿ ಆ್ಯಕ್ಟಿವ್ ಸೆಂಟರ್ಸ್ ಅಂತ ಕರಿತೀವಿ, ಕೈರಾಲ್ ಸೆಂಟರ್ಸ್ ಅಂತ ಕರಿತೀವಿ. ಆ 4ರಲ್ಲಿ ಯಾವುದಾದ್ರು ಚೇಂಜ್ ಆಗಿದ್ದರೆ ಕಾನ್ಫಿಗರೇಷನ್ನು, ಅಂಥದಕ್ಕೆ ನಾವೇನಂತ ಕರಿತೀವಿ, ಎಪಿಮರ್ಸ್ ಅಂತ ಹೇಳ್ತೀವಿ. ಎಪಿಮರ್ಸ್ ಆರ್ ದಿ ಐಸೋಮರ್ಸ್ ವಿಚ್ ಡಿಫರ್ ಇನ್ ದಿ ಓರಿಯೆಂಟೇಷನ್ ಆಫ್ ದಿ ಗ್ರೂಪ್ಸ್ ಆನ್ ಎ ಸ್ಪೆಸಿಫಿಕ್ ಕೈರಾಲ್ ಕಾರ್ಬನ್. ಫಾರ್ ಎಕ್ಸಾಂಪಲ್ ಗ್ಲೂಕೋಸು ಮತ್ತು ಗ್ಯಾಲಕ್ಟೋಸ್ ನೋಡ್ಕೊಳ್ಳಿ. ಗ್ಲೂಕೋಸು ಮತ್ತು ಗ್ಯಾಲಕ್ಟೋಸಲ್ಲಿ ಏನಾಗ್ತಿದೆ ಅಂದರೆ 4th ಕಾರ್ಬನ್ ಆಟಮಲ್ಲಿ ಮಿಕ್ಕಿದೆಲ್ಲ ಎಕ್ಸಾಕ್ಟ್ಲಿ ಸೇಮ್ ಇದೆ.
ಫೋರ್ತ್ ಕಾರ್ಬನ್ ಆಟಮಲ್ಲಿ ಮಾತ್ರ ಏನಾಗ್ತಾ ಇದೆ, ಅದು ಕಾನ್ಫಿಗರೇಷನ್ ಏನಾಗ್ತಾ ಇದೆ, ಚೇಂಜ್ ಆಗ್ತದೆ. ಕಾನ್ಫಿಗರೇಷನ್ ಅಂದರೆ ದ ಅರೇಂಜ್ಮೆಂಟ್ ಆಫ್ ಆಟಮ್ ಅಕ್ರಾಸ್ ದಿ ಕೈರಲ್ ಕಾರ್ಬನ್, ಆ ಕೈರಲ್ ಕಾರ್ಬನ್ದು ಚೇಂಜ್ ಆಗ್ತಾ ಇದೆ. ಅದಕ್ಕೆ ನಾವು C4 ಎಪಿಮರ್ಸ್ ಅಂತ, ಗ್ಲೂಕೋಸ್ ಮತ್ತು ಗ್ಯಾಲಕ್ಟೋಸ್ ನಾವು C4 ಎಪಿಮರ್ಸ್ ಅಂತ ಕರಿತೀವಿ. ದೋಸ್ ಆರ್ ದಿ ಐಸೋಮರ್ಸ್, ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ, ಓನ್ಲಿ ದ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಆಟಮ್ ವಿಲ್ ಡಿಫರ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಸ್ಟೀರಿಯೋ ಐಸೋಮರ್ಸ್ ಅಂತ ಕರಿತೀವಿ. ಸೊ ದೀಸ್ ಟು ಆರ್ ಸ್ಟೀರಿಯೋ ಐಸೋಮರ್ಸ್, ದೇ ಗೋಯಿಂಗ್ ಟು ಹ್ಯಾವ್ ದ ಡಿಫ್ರೆನ್ಸ್ ಇನ್ ದಿ ಕಾನ್ಫಿಗರೇಷನ್ ಓನ್ಲಿ ಅಟ್ ದಿ ಫೋರ್ತ್ ಕಾರ್ಬನ್ ಆಟಮ್. ಅಂಥದಕ್ಕೆ ನಾವೇನಂತ ಕರಿತೀವಿ C4 ಎಪಿಮರ್ಸ್. ಆ ಥರ ಗ್ಲೂಕೋಸು ಮಾನೋಸ್ನ ತೊಗೊಂಡ್ರೆ ಓನ್ಲಿ ಅಟ್ ಸೆಕೆಂಡ್ ಕಾರ್ಬನ್ ಆಟಮ್ ದೇ ಗೋಯಿಂಗ್ ಟು ಹ್ಯಾವ್ ದ ಡಿಫ್ರೆನ್ಸ್ ಇನ್ ದಿ ಕಾನ್ಫಿಗರೇಷನ್. ಅಂಥದಕ್ಕೆ ನಾವು C2 ಎಪಿಮರ್ಸ್ ಅಂತ ಕರಿತೀವಿ. ದೀಸ್ ಆರ್ ದಿ ಐಸೋಮರ್ಸ್, ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ, ಓನ್ಲಿ ದ ಸ್ಪೇಷಲ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಅಟ್ ಎ ಪರ್ಟಿಕ್ಯುಲರ್ ಕಾರ್ಬನ್ ಆಟಮ್ ವಿಲ್ ವೇರಿ. ಅಂಥದಕ್ಕೆ ನಾವೇನಂತ ಕರಿತೀವಿ, ಎಪಿಮರ್ ಅಂತ ಕರಿತೀವಿ. ಅದೇ ಥರ ನಾವು ಇನ್ನೊಂದು ಟರ್ಮ್ನ ಯೂಸ್ ಮಾಡ್ತೀವಿ, ಅದೇನೆಂದರೆ ವಾಟ್ ಆರ್ ಆನೋಮರ್ಸ್ ಅಂತ ಹೇಳ್ತೀವಿ. ಗಿವ್ ಎನ್ ಎಕ್ಸಾಂಪಲ್ ಅಂತ ಹೇಳ್ತಾರೆ. ಎಲ್ಲದಕ್ಕೂ ಎಕ್ಸಾಂಪಲ್ ನಮ್ಗೆ ಗೊತ್ತಿರಬೇಕು. ನಾನೇನು ಹೇಳಿದೆ, ಎಪಿಮರ್ಸ್ ಅಂತಂದ್ರೇನು, ದೋಸ್ ಆರ್ ದಿ ಐಸೋಮರ್ಸ್, ಸ್ಟೀರಿಯೋ ಐಸೋಮರ್ಸ್ ಹ್ಯಾವಿಂಗ್ ದಿ ಡಿಫ್ರೆನ್ಸ್ ಇನ್ ದಿ ಕಾನ್ಫಿಗರೇಷನ್ ಅಟ್ ಎ ಸರ್ಟನ್ ಕಾರ್ಬನ್ ಆಟಮ್. ಇರೋದ್ರಲ್ಲಿ ಯಾವುದೋ ಒಂದು ಕಾರ್ಬನ್ ಆಟಮ್ ಆದರೆ ಅಕಸ್ಮಾತ್ ಇಟ್ ಈಸ್ ಅಪಿಯರಿಂಗ್ ಇನ್ ದಿ ಫಸ್ಟ್ ಕಾರ್ಬನ್ ಆಟಮ್, ಆನಮರಿಕ್ ಕಾರ್ಬನ್ ಅಂತ ಕರಿತೀವಿ. ಫಸ್ಟ್ ಕಾರ್ಬನ್ ಆಟಮಲ್ಲಿ ಏನಾದರೂ ಚೇಂಜ್ ಆಗ್ತಾ ಇದ್ದರೆ ಅಂಥದಕ್ಕೆ ನಾವು ಆನೋಮರ್ಸ್ ಅಂತ ಕರಿತೀವಿ. ಸೊ ಎಪಿಮರ್ಸ್ ಅಂದ್ರೇನು, ಯಾವುದೇ ಕಾರ್ಬನ್ ಆಟಮಲ್ಲಿ ಆದರೆ ಅದಕ್ಕೆ ಏನಂತ ಕರಿತೀವಿ, ಎಪಿಮರ್ಸ್. ಎಗೇನ್ ಆನಮರ್ಸ್ ಆರ್ ಆಲ್ಸೋ ಎಪಿಮರ್ಸ್, ಬಟ್ ಫಸ್ಟ್ ಕಾರ್ಬನ್ ಆಟಮ್, ಅದು ಫಸ್ಟ್ ಕಾರ್ಬನ್ ಆಟಮ್ ಯೂಶಲಿ ಕೈರಾಲ್ ಕಾರ್ಬನ್ ಆಗಿತ್ತು ಅಥವಾ ಏನಂತ ಅದಕ್ಕೆ ಆಲ್ಡಿಹೈಡಿಕ್ ಕಾರ್ಬನ್ ಆಗಿತ್ತು ಅಂದರೆ, ಅದು ವೇರಿ ಆಯಿತು ಅಂದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಆನೋಮರ್ಸ್ ಅಂತ ಕರಿತೀವಿ. ಅದಕ್ಕೆ ಯೂಶಲಿ ನಾವು ಆಲ್ಫಾ ಆ್ಯಂಡ್ ಬೀಟಾ ಫಾರ್ಮ್ಸ್ ಅಂತ ಹೇಳ್ತೀವಿ. Alpha and beta form, they are going to have same molecular formula, same structural formula, only the orientation of the group at a first carbon atom, at a carbonyl carbon atom, at an anomeric carbon atom will differ. ಅಂಥದಕ್ಕೆ ನಾವು ಆನೋಮರ್ಸ್ ಅಂತ ಕರಿತೀವಿ. ಯೂಶಲಿ ಅದನ್ನು ಆಲ್ಫಾ ಬೀಟಾ ಅಂತ ಕರಿತೀವಿ. ಆ ಥರ ಈ ಥರದ್ದು ಕೇಳ್ತಾರೆ 2 ಮಾರ್ಕ್ಸ್ಗೆ. ನೇಮ್ ದಿ ಮಾನೋಸ್ಯಾಕರೈಡ್ಸ್ ಒಬ್ಟೈನ್ಡ್ ವೆನ್ ಸುಕ್ರೋಸ್ ಅಂಡ್ ಲ್ಯಾಕ್ಟೋಸ್ ಹೈಡ್ರೋಲೈಸ್ಡ್ ಅಂತ ಹೇಳ್ತಾರೆ. ನಾನು ಮುಂಚೆನೇ ಹೇಳಿದೆ ಡೈಸ್ಯಾಕರೈಡ್ಸ್ ಹೇಗಾಗಿರುತ್ತೆ ಅಂದರೆ, ಡೈಸ್ಯಾಕರೈಡ್ಸ್ ಎರಡು ಮಾನೋಸ್ಯಾಕರೈಡ್ಸ್ ಕಂಬೈನ್ ಆಗಿರುತ್ತೆ. ಸೊ ಅದನ್ನು ಹೈಡ್ರಲೈಸ್ ಮಾಡಿದಾಗ, ಡೈಸ್ಯಾಕರೈಡ್ಸ್ನ ಹೈಡ್ರಲೈಸ್ ಮಾಡಿದಾಗ ನನಗೆ ಮಾನೋಸ್ಯಾಕರೈಡ್ ಬರುತ್ತೆ. ಸೊ ಸುಕ್ರೋಸು ಹೇಗೆ ಮಾಡ್ತೀವಿ ಅಂದರೆ, ಆಲ್ಫಾ ಡಿ ಗ್ಲೂಕೋಸು, ಬೀಟಾ ಡಿ ಗ್ಲೂಕೋಸು ಅದನ್ನು ಹೈಡ್ರಾಲಿಸಿಸ್ ಮಾಡ್ತಾರೆ. ಪರ್ಟಿಕ್ಯುಲರ್ ಎಂಜೈಮ್ ಯೂಸ್ ಮಾಡ್ಕೊಂಡು ಹೈಡ್ರಾಲಿಸಿಸ್ ಮಾಡ್ತೀವಿ, ಆವಾಗ ಗ್ಲೂಕೋಸು ಫ್ರಕ್ಟೋಸು ಬರುತ್ತೆ. ಅದೇ ಥರ ಲ್ಯಾಕ್ಟೋಸ್ನ ತೊಗೊಂಡ್ರೆ ಬೀಟಾ ಡಿ ಗ್ಯಾಲಕ್ಟೋಸು, ಆಲ್ಫಾ ಡಿ ಗ್ಲೂಕೋಸ್ ಅವೆರಡು ಮಧ್ಯದಲ್ಲಿ ಗ್ಲೈಕೋಸೈಡಿಕ್ ಲಿಂಕೇಜ್ ಆಗಿರುತ್ತೆ. ಅದೇ ಥರ ಮಾಲ್ಟೋಸ್ ತೊಗೊಂಡ್ರೆ 2 ಗ್ಲೂಕೋಸ್ ಯೂನಿಟು, 2 ಆಲ್ಫಾ ಡಿ ಗ್ಲೂಕೋಸ್ ಯೂನಿಟ್ ಜೊತೆ ಆಗಿರುತ್ತೆ. ಸೊ ಅಂದ್ರೇನು, ಈ ಡೈಸ್ಯಾಕರೈಡ್ಸ್ದು ನಿಮಗೆ ಸ್ಟ್ರಕ್ಚರು ನೆನಪಿರಬೇಕು. ಅದನ್ನ ಯಾವ ರೀತಿ ಲಿಂಕ್ ಆಗಿದೆ, ಆಲ್ಫಾ ಇದೆಯಾ ಬೀಟಾ ಇದೆಯಾ ಅದನ್ನು ನೀವು ನೋಡ್ಕೋಬೇಕು. ಆಲ್ಫಾ ಬೀಟಾ ಹೆಂಗೆ ಗೊತ್ತಾಗುತ್ತೆ, ಓನ್ಲಿ ಅಟ್ ದಿ ಆನಮರಿಕ್ ಕಾರ್ಬನ್ ಡಿಫರ್ ಆಗಿದ್ರೆ ಆಲ್ಫಾ ಬೀಟಾ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಆಯ್ತಾರೆ. ಈಗ ರೈಟ್ ದಿ ಸ್ಟ್ರಕ್ಚರ್ ಆಫ್ ಹಾವರ್ ಸ್ಟ್ರಕ್ಚರ್ ಆಫ್ ಲ್ಯಾಕ್ಟೋಸ್ ಅಂತ ಕೊಡ್ತಾನೆ. ಸೊ ಲ್ಯಾಕ್ಟೋಸ್ ಅಂದರೆ ಮಿಲ್ಕ್ ಶುಗರ್ ಅಂತ ಗೊತ್ತಿರಬೇಕು. ಲ್ಯಾಕ್ಟೋಸಲ್ಲಿ ಏನು ಯಾವುದು ಸ್ಯಾಕರೈಡ್ಸ್ ಇದೆ ಅಂತ ನಿಮ್ಗೆ ಗೊತ್ತಿರಬೇಕು. ಲ್ಯಾಕ್ಟೋಸಲ್ಲಿ ಒಂದು ಗ್ಯಾಲಕ್ಟೋಸ್ ಇದೆ, ಇನ್ನೊಂದು ಗ್ಲೂಕೋಸ್ ಇದೆ. ಗ್ಲೂಕೋಸ್ ಏನಿದೆ ಆಲ್ಫಾ ಫಾರ್ಮಲ್ಲಿದೆ, ಗ್ಯಾಲಕ್ಟೋಸ್ ಏನಿದೆ ಬೀಟಾ ಫಾರ್ಮ್ ಇದೆ. ಕ್ಯಾಪಿಟಲ್ ಡಿ ಏನು ಬಂದಿದೆ ಅದು ಡೆಕ್ಸ್ಟ್ರೋ ರೊಟೇಟರಿ ತೋರಿಸುತ್ತೆ. ಮೆಜಾರಿಟಿ ಆಫ್ ದಿ ಕಾರ್ಬೋಹೈಡ್ರೇಟ್ಸ್ ಆರ್ ಡೆಕ್ಸ್ಟ್ರೋ ರೊಟೇಟರಿ ಇನ್ ನೇಚರ್. ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ, ಕ್ಯಾಪಿಟಲ್ ಡಿ ಅಂತ ಹಾಕೊಳ್ತೀವಿ. ಡಿ ಅಂತಂದ್ರೇನು ಡೆಕ್ಸ್ಟ್ರೋ ರೊಟೇಟರಿ. ಆಲ್ಫಾ ಬೀಟಾ ಅಂದ್ರೇನು ಆನಮರಿಕ್ ಕಾರ್ಬನಲ್ಲಿ ಕಾನ್ಫಿಗರೇಷನ್ ಡಿಫರೆನ್ಸ್ ಆಗಿದ್ರೆ ಆವಾಗ ಅದನ್ನು ನಾವು ಆನೋಮರ್ಸ್ ಅಂತ ಕರಿತೀವಿ. ಸೊ ಇಲ್ಲೇನಾಗ್ತಾ ಇದೆ, ಬೀಟಾ ಲಿಂಕೇಜ್ ಆಗ್ತಾ ಇದೆ, 1,4 ಗ್ಲೈಕೋಸೈಡಿಕ್ ಲಿಂಕೇಜ್ ಆಗ್ತಿದೆ. ಡೈರೆಕ್ಟಾಗಿ ಲಿಂಕ್ ಆಯಿತು ಅಂತಂದರೆ ಆಲ್ಫಾ ಅಂತ ಕರಿತೀವಿ. ರಿವರ್ಸ್ ಏನಾದರೂ ಆಯಿತು ಅಂತಂದರೆ ಆವಾಗ ಅದನ್ನು ಬೀಟಾ ಅಂತ ಹೇಳ್ತೀವಿ. ಫಸ್ಟ್ ಕಾರ್ಬನ್ ಆಟಮು ಆಫ್ ದಿ ಗ್ಲೂಕೋಸ್ ಆ್ಯಂಡ್ ಫೋರ್ತ್ ಕಾರ್ಬನ್ ಆಫ್ ದಿ ಗ್ಯಾಲಕ್ಟೋಸ್ ಅವೆರಡರ ಮಧ್ಯೆ ಲಿಂಕ್ ಆಗ್ತಾ ಇದೆ. ಹಂಗಾಗಿ ಇದನ್ನೇನಂತ ಕರಿತೀನಿ ನಾನು, 1,4 ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಕರಿತೀನಿ ಅಥವಾ ಬೀಟಾ ಅಂತ ಕರಿತೀನಿ. ಸೊ C1 ಆಫ್ ಬೀಟಾ ಡಿ ಗ್ಯಾಲಕ್ಟೋಸ್ ಇಸ್ ಲಿಂಕ್ಡ್ ವಿತ್ C4 ಆಫ್ ದಿ ಆಲ್ಫಾ ಡಿ ಗ್ಲೂಕೋಸ್ ಬೈ ಬೀಟಾ 1,4 ಗ್ಲೈಕೋಸೈಡಿಕ್ ಲಿಂಕೇಜ್. ಸ್ಟ್ರಕ್ಚರ್ ಬರೆಯೋದು ನೀವು ತಿಳ್ಕೊಬೇಕಾಗತ್ತಾ. ಎರಡೂ ಏನಾಗ್ತದೆ, ಪೈರನೋಸ್ ಇದೆ, ಎರಡೂ 6 ಮೆಂಬರ್ಡ್ ರಿಂಗೇ ಇದೆ ವಿತ್ ಆಕ್ಸಿಜನ್ ಆಸ್ ಅನ್ ಹೆಟ್ರೋ ಆಟಮ್. ಹೇಗೆ ಲಿಂಕ್ ಆಗುತ್ತೆ ಅಂತ ನೋಡ್ಕೋಬೇಕು. ತುಂಬ ಸಿಂಪಲ್ ಇದೆ. ಒಂದು ಆಲ್ಫಾ ಗ್ಲೂಕೋಸ್ ನೀವು ತಿಳ್ಕೊಂಡ್ರೆ ಅದಕ್ಕೆ ಎಕ್ಸಾಕ್ಟ್ಲಿ ಫಸ್ಟ್ ಕಾರ್ಬನ್ ಆಟಮಲ್ಲಿ ಚೇಂಜ್ ಆಗುತ್ತೆ, ಅದಕ್ಕೆ ಬೀಟಾ ಅಂತ ಹೇಳ್ತಾರೆ. ಅದಾದಮೇಲೆ ಡಿಪೆಂಡಿಂಗ್ ಅಪಾನ್ ದಿ ಎಪಿಮರ್ಸ್ ನೀವು ಸ್ಟ್ರಕ್ಚರ್ಸ್ನ ನೋಡಿಕೊಂಡು ದಿನ ಬರೀಬೇಕಾಗತ್ತೆ. ಅದೇ ಥರ ಮಾಲ್ಟೋಸ್ನ ತೊಗೊಂಡ್ರೆ ಮಾಲ್ಟೋಸ್ಗೆ ಮಾಲ್ಟ್ ಶುಗರ್ ಅಂತ ಹೇಳ್ತೀವಿ. ಮಾಲ್ಟೋಸಲ್ಲಿ ಹೈಡ್ರಾಲಿಸಿಸ್ ಮಾಡಿದ್ರೆ ಏನಾಗುತ್ತೆ, ನನಗೆ ಒಂದು ಗ್ಲೂಕೋಸ್, ಮಾಲ್ಟೋಸಲ್ಲಿ 2 ಗ್ಲೂಕೋಸ್ ಯೂನಿಟ್ ಬರುತ್ತೆ, ಎರಡೂ ಆಲ್ಫಾ ಡಿ ಗ್ಲೂಕೋಸ್ ಯೂನಿಟೇ ಬರುತ್ತೆ. ಸೊ ಇದೇನಾಗ್ತಿದೆ ಅಂತಂದರೆ ಡೈರೆಕ್ಟಾಗಿ ಲಿಂಕ್ ಆಗ್ತಾ ಇದೆ. ಹಾಗಾಗಿ ಇದನ್ನು ಆಲ್ಫಾ 1,4 ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಹೇಳ್ತೀವಿ. 1 ಕಾರ್ಬನ್ ಆಟಮ್, ಫಸ್ಟ್ ಕಾರ್ಬನ್ ಆಟಮ್ ಆಫ್ ದಿ 1 ಗ್ಲೂಕೋಸ್, ಫೋರ್ತ್ ಕಾರ್ಬನ್ ಆಟಮ್ ಆಫ್ ದಿ ಅದರ್ ಗ್ಲೂಕೋಸ್ ವಿಚ್ ಲಿಂಕ್ ಡೈರೆಕ್ಟ್ಲಿ, ಇಂಡೈರೆಕ್ಟ್ ಆಗಿಲ್ಲ, ಕ್ಲಾಸ್ ವೈಸ್ ಇಲ್ಲ, ಡೈರೆಕ್ಟಾಗಿ ಲಿಂಕ್ ಆಗ್ತಾ ಇದ್ದರೆ ಅದಕ್ಕೆ ಅದನ್ನು ಆಲ್ಫಾ 1,4 ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಹೇಳ್ತೀವಿ. ಮಧ್ಯದಲ್ಲಿ O ಬಂತು ಅಂತಂದರೆ ಅವಾಗ ಅದಕ್ಕೆ ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಕನ್ಸಿಡರ್ ಮಾಡ್ತೀವಿ.
ಆ ಥರ ಸುಕ್ರೋಸ್, ಕೇನ್ ಶುಗರ್. ಸುಕ್ರೋಸಲ್ಲಿ ಏನಾಗುತ್ತೆ ಅಂದರೆ ಸುಕ್ರೋಸಲ್ಲಿ ಮಾತ್ರ ನಿಮಗೆ ಪೈರನೋಸ್ ಇದು ಪ್ಯೂರನೋಸ್ ಬರುತ್ತೆ, ಮಿಕ್ಕಿದೆಲ್ಲನೂ 6 ಮೆಂಬರ್ ಡ್ರಿಂಕ್, ಇದು ಮಾತ್ರ 5 ಮೆಂಬರ್ ಡ್ರಿಂಕ್ ಆಗಿರುತ್ತೆ. C1 of the alpha D glucose unit is linked with C2 of the beta D fructose by beta ಅಂತ ಹೇಳ್ತಾ ಇದ್ದಾರೆ. ಬೀಟಾ 1,2 ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ನಾವು ಹೇಳ್ತಾ ಇದ್ದೀವಿ. ಈ ಥರ ಆಯಿತು ಅಂತಂದರೆ ಅವಾಗ ಅದನ್ನು ಏನಂತ ಕರಿತೀವಿ ನಾವು ಕೇನ್ ಶುಗರ್ ಅಂತ ಹೇಳ್ತೀವಿ. ಅದು ಸ್ಟ್ರಕ್ಚರ್ ಇರುತ್ತೆ. ಇಲ್ಲಿ ಬೀಟಾ ಆಗ್ತಾ ಇದೆ, 1,2 ನೆನ್ಪಿಟ್ಕೋಬೇಕಾಗತ್ತೆ. ಗ್ಲೂಕೋಸು C1 ಆಫ್ ದಿ ಗ್ಲೂಕೋಸ್ ಇಸ್ ಲಿಂಕ್ಡ್ ವಿತ್ C2 ಆಫ್ ದಿ ಬೀಟಾ ಡಿ ಗ್ಯಾಲಕ್ಟೋಸ್ ಜೊತೆಗೆ ಅದು ಲಿಂಕ್ ಆಗ್ತಾ ಇದೆ. ಸೊ ಆ ಥರ ಆಗ್ತಾ ಇರೋದಕ್ಕೋಸ್ಕರ ಇದನ್ನು ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಹೇಳ್ತಾರೆ. ಇದನ್ನೆಲ್ಲ ನೀವು ಬರೆದು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ನಿಮ್ಮದೇ ಆದಂಥ ಓನ್ ಮೆಥಡಲ್ಲಿ ಇದನ್ನೆಲ್ಲ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಸೊ ಹಾಗೆ ಓದ್ತೀನಿ ನನಗೆ ಹಾಗೆ ಅರ್ಥ ಆಗುತ್ತೆ ಅಂದರೆ ಆಗಲ್ಲ. ಪರ್ಟಿಕ್ಯುಲರ್ಲಿ ಕೆಮಿಸ್ಟ್ರೀಸ್ ವೋಲಟೈಲ್ ಇರುತ್ತೆ, ನೀವು ಬರೆದು ನೀವು ಪ್ರಾಕ್ಟೀಸ್ ಮಾಡಬೇಕು. ಒಂದು ಡೆಫಿನೆಟ್ಲಿ ಯಾವ್ದಾದ್ರು ಈ ಮೂರಲ್ಲಿ ನಿಮ್ಮ ಗ್ಯಾಲಕ್ಟೋಸ್ ಇರ್ಬೋದು, ಸುಕ್ರೋಸ್ ಇರ್ಬೋದು, ಮಾಲ್ಟೋಸ್ ಇರ್ಬೋದು, ಇದರಲ್ಲಿ ಯಾವುದ್ರಲ್ಲಾದರೂ ಒಂದು ನಿಮಗೆ ಕೇಳ್ತಾರೆ 2 ಮಾರ್ಕ್ಸ್ಗೆ ಸ್ಟ್ರಕ್ಚರ್ ಬರೆಯೋದಕ್ಕೆ. ಹಾಗಾಗಿ ನೀವು ಕರೆಕ್ಟಾಗಿ ಕಲ್ತ್ಕೋಬೇಕಾಗತ್ತೆ. ಓಕೆ, ಆಮೇಲೆ ಹೌ ಇಸ್ ದ ಪ್ರೆಸೆನ್ಸ್ ಆಫ್ 5 ಹೈಡ್ರಾಕ್ಸಿಲ್ ಗ್ರೂಪ್ ಇನ್ ದಿ ಗ್ಲೂಕೋಸ್ ಇಸ್ ಎಸ್ಟಾಬ್ಲಿಷ್ಡ್ ಅಂತ ಕೇಳ್ತಾರೆ, 2 ಮಾರ್ಕ್ಸ್ ಕ್ವಶನ್ನು. ಸೊ ಈಗ ಗ್ಲೂಕೋಸಲ್ಲಿ 5 OH ಗ್ರೂಪ್ ಇದೆ, ಅದನ್ನು ಹೆಂಗೆ ಇದು ಎಸ್ಟಾಬ್ಲಿಷ್ ಮಾಡ್ತೀರಾ ಅಂತ. ಯಾವುದೇ ಒಂದು ಆಲ್ಡಿಹೈಡ್ ಗ್ರೂಪ್ನ ನೀವು ಎಸ್ಟಾಬ್ಲಿಷ್ ಮಾಡಬೇಕು ಅಂದರೆ ನಾವು ಅಸ್ಟಿಕ್ ಅನ್ಹೈಡ್ರೇಟ್ ಜೊತೆಗೆ ಟ್ರೀಟ್ ಮಾಡ್ತೀವಿ. ಅಸ್ಟಿಕ್ ಅನ್ಹೈಡ್ರೇಟ್ ಅಂದರೆ ಒಂದು OH ಗ್ರೂಪ್ ಇದ್ದರೆ ಒಂದು ಅಸ್ಟಿಕ್ ಅನ್ಹೈಡ್ರೇಟ್ನ ಕನ್ಸ್ಯೂಮ್ ಮಾಡುತ್ತೆ. ಗ್ಲೂಕೋಸಲ್ಲಿ 5 OH ಗ್ರೂಪ್ ಇದೆ, ಹಾಗಾಗಿ ಇಟ್ ಗೋಯಿಂಗ್ ಟು ಕನ್ಸ್ಯೂಮ್ 5 moles ಆಫ್ acetic anhydride to give the penta-acetate molecule. So this indicates that it going to contain 5 OH group. Why we are doing this reaction in presence of pyridine? Because ಇದ್ರ ಜೊತೆಗೆ acetic acid ಬರುತ್ತೆ. acetic acid backward reaction ಆಗೋದನ್ನು ಅವಾಯ್ಡ್ ಮಾಡೋದಕ್ಕೆ, in order to neutralize that acid that has been produced, we are going to do the reaction in presence of pyridine. acetic anhydride in presence of pyridine ಮಾಡಿದಾಗ ನಿಮಗೆ penta-acetate ಬರುತ್ತೆ, glucose penta-acetate ಬರುತ್ತೆ. This indicates that your compound contains 5 OH group. Again ಇದನ್ನು ಸ್ಟ್ರಕ್ಚರ್ ಬರೀಬೇಕಾಗತ್ತೆ, ಸ್ಟ್ರಕ್ಚರ್ ಬರೆದು ನೀವು ಪ್ರಾಕ್ಟೀಸ್ ಬೇಕಾಗುತ್ತೆ. ವಾಟ್ ಹ್ಯಾಪನ್ಸ್ ವೆನ್ ಗ್ಲೂಕೋಸ್ ಇಸ್ ಟ್ರೀಟೆಡ್ ವಿತ್ ಎಕ್ಸೆಸ್ ಆಫ್ ಫಿನೈಲ್ ಹೈಡ್ರಜಿನ್, ಈ ಈಕ್ವೇಷನ್ ಅಂತ ಹೇಳ್ತಾರೆ. ಸೊ ಇದನ್ನು ನೀವು ಕನ್ವರ್ಷನ್ ಆಫ್ ಗ್ಲೂಕೋಸ್ ಟು ಫ್ರಕ್ಟೋಸಲ್ಲಿ ಇದನ್ನು ಯೂಸ್ ಮಾಡ್ತಾ ಹೋಗ್ತೀರಾ, ಅಥವಾ ಇದಕ್ಕೆ ಕನ್ಫರ್ಮೇಟರಿ ಟೆಸ್ಟ್ ಡೆರಿವೇಟಿವ್ ಆಫ್ ಗ್ಲೂಕೋಸ್ ಅಂದರೆ ಯೂಶಲಿ ನಾವು ಗ್ಲೂಕೋಸೋನ್ ಮಾಡ್ತಾ ಹೋಗ್ತೀವಿ. ವೆನ್ ಗ್ಲೂಕೋಸ್ ಇಸ್ ಟ್ರೀಟೆಡ್ ವಿತ್ ಎಕ್ಸೆಸ್ ಆಫ್ ಫಿನೈಲ್ ಹೈಡ್ರಜಿನ್, ಅವಾಗ ಏನಾಗುತ್ತೆ ಅಂತಂದರೆ ನಿಮಗೆ ಗ್ಲೂಕೋಸೋನ್ ಬರುತ್ತೆ. ಸೊ ಇದು ರಿಯಾಕ್ಷನ್ ನೋಡ್ಕೋಬೇಕಾಗತ್ತೆ. ಇಲ್ಲಿ CHO ಇರುತ್ತೆ, ಈ 3 ಕಾರ್ಬನ್ ಆಟಮು ಈ ಲಾಸ್ಟ್ ಒನ್ ಇರೋವಂಥ ಪ್ರೈಮರಿ ಆಲ್ಕೋಹಾಲು ಇಂಟ್ರ್ಯಾಕ್ಟ್ ಮಾಡಲ್ಲ, ಓನ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಕಾರ್ಬನ್ ಆಟಮು ಇಂಟ್ರ್ಯಾಕ್ಟ್ ಮಾಡುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಗ್ಲೂಕೋಸ್ ಓಸೋಝೋನ್ ಅಂತ ನಾವು ಕರಿತೀವಿ. ಗಿವ್ ಎ ಟೆಸ್ಟ್ ಟು ಶೋ ದಿ ಪ್ರೆಸೆನ್ಸ್ ಆಫ್ ಕಾರ್ಬನೈಲ್ ಗ್ರೂಪ್ ಇನ್ ಗ್ಲೂಕೋಸ್ ಅಂತ ಕೇಳ್ತಾರೆ. ಸೊ ಯೂಶಲಿ ಕಾರ್ಬನೈಲ್ ಕಾಂಪೌಂಡ್ ಅಂದರೆ ಅದು ಆಲ್ಡಿಹೈಡ್ ಆಗಿರ್ಬೋದು, ಕೀಟೋನ್ ಆಗಿರ್ಬೋದು. ಯೂಶಲಿ ಐದರ್ ಐ ಕ್ಯಾನ್ ಡೂ 2,4-DNP ಟೆಸ್ಟ್ ಮಾಡ್ಬೋದು, ಇಲ್ಲಾಂದರೆ ಹೈಡ್ರಾಕ್ಸಿಲಮೈನ್ ಟೆಸ್ಟ್ ಮಾಡ್ಬೋದು. ಸೊ ಹೈಡ್ರಾಕ್ಸಿಲಮೈನ್ ಟೆಸ್ಟ್ ಮಾಡಿದಾಗ ನಿಮಗೆ ಕರೆಸ್ಪಾಂಡಿಂಗ್ ಅಡಿಷನ್ ರಿಯಾಕ್ಷನ್ ಆಗ್ತಾ ಇದೆ. ಹೈಡ್ರಾಕ್ಸಿಲಮೈನ್ ಮಾಡಿದಾಗ ಕರೆಸ್ಪಾಂಡಿಂಗ್ ಆಕ್ಸೈಮ್ ಬರ್ತಾ ಇದೆ, ಕಂಡೆನ್ಸೇಷನ್ ರಿಯಾಕ್ಷನ್ ಆಗ್ತಾ ಇದೆ. ದಿಸ್ ಇಂಡಿಕೇಟ್ಸ್ ದಟ್ ಇಟ್ ಗೋಯಿಂಗ್ ಟು ಕಂಟೈನ್ ದಿ ಕಾರ್ಬನೈಲ್ ಗ್ರೂಪ್. ಆ ಥರ HCN ಜೊತೆಗೂ ಅಡಿಷನ್ ರಿಯಾಕ್ಷನ್ ಮಾಡ್ಬೋದು. ಆಲ್ರೆಡಿ ಯಾವಾಗೂ ಕಾರ್ಬನೈಲ್ ಕಾಂಪೌಂಡ್ಸ್ ಏನಾಗ್ತವೆ, ದೇ ಅಂಡರ್ಗೋ ಅಡಿಷನ್ ರಿಯಾಕ್ಷನ್ ಆರ್ ದೇ ಅಂಡರ್ಗೋ ಕಂಡೆನ್ಸೇಷನ್ ರಿಯಾಕ್ಷನ್. ಅಡಿಷನ್ ರಿಯಾಕ್ಷನ್ನು ಯಾವುದ್ರ ಜೊತೆಗೆ ಆಗುತ್ತೆ, HCN ಜೊತೆಗೆ ಆಗುತ್ತೆ. ಆ ಥರ ಕಂಡೆನ್ಸೇಷನ್ ರಿಯಾಕ್ಷನ್ ಹೈಡ್ರಾಕ್ಸಿಲಮೈನ್ ತೊಗೊಳ್ತೀವಿ, ಕರೆಸ್ಪಾಂಡಿಂಗ್ ಆಕ್ಸೈಮ್ ಬರುತ್ತೆ. ಆಲ್ಡಿಹೈಡ್ ಇದ್ದರೆ ಆಲ್ಡಾಕ್ಸೈಮ್ ಬರುತ್ತೆ, ಕೀಟೋನ್ ಇದ್ದರೆ ಕೀಟಾಕ್ಸೈಮ್ ಬರುತ್ತೆ. ಇಲ್ಲಿ ಆಲ್ಡಾಕ್ಸೈಮ್ ಬರ್ತಾ ಇದೆ. ದಿಸ್ ಇಂಡಿಕೇಟ್ಸ್ ದಟ್ ಯುವರ್ ಕಾಂಪೌಂಡ್ ಕಂಟೆನ್ಸ್ ಕರಿತೀವಿ. ಆ ಥರ ಈ ಥರದ್ದು ಕೇಳ್ತಾರೆ 2 ಮಾರ್ಕ್ಸ್ಗೆ. ನೇಮ್ ದಿ ಮಾನೋಸ್ಯಾಕರೈಡ್ಸ್ ಒಬ್ಟೈನ್ಡ್ ವೆನ್ ಸುಕ್ರೋಸ್ ಅಂಡ್ ಲ್ಯಾಕ್ಟೋಸ್ ಇಸ್ ಹೈಡ್ರಲೈಸ್ಡ್ ಅಂತ ಹೇಳ್ತಾರೆ. ನಾನು ಮುಂಚೆನೇ ಹೇಳಿದೆ ಡೈಸ್ಯಾಕರೈಡ್ಸ್ ಹೇಗಾಗಿರುತ್ತೆ ಅಂದರೆ, ಡೈಸ್ಯಾಕರೈಡ್ಸ್ 2 ಮಾನೋಸ್ಯಾಕರೈಡ್ಸ್ ಕಂಬೈನ್ ಆಗಿರುತ್ತೆ. ಸೊ ಅದನ್ನು ಹೈಡ್ರಲೈಸ್ ಮಾಡಿದಾಗ ಡೈಸ್ಯಾಕರೈಡ್ಸ್ನ ಹೈಡ್ರಲೈಸ್ ಮಾಡಿದಾಗ ನನಗೆ ಮಾನೋಸ್ಯಾಕರೈಡ್ ಬರುತ್ತೆ. ಸೊ ಸುಕ್ರೋಸು ಹೇಗೆ ಮಾಡ್ತೀವಿ ಅಂದರೆ, ಆಲ್ಫಾ ಡಿ ಗ್ಲೂಕೋಸು, ಬೀಟಾ ಡಿ ಗ್ಲೂಕೋಸು ಅದನ್ನು ಹೈಡ್ರಾಲಿಸಿಸ್ ಮಾಡಿದ್ರೆ, ಪರ್ಟಿಕ್ಯುಲರ್ ಎನ್ಸೈಮ್ ಯೂಸ್ ಮಾಡ್ಕೊಂಡು ಹೈಡ್ರಾಲಿಸಿಸ್ ಮಾಡ್ತೀವಿ, ಆವಾಗ ಗ್ಲೂಕೋಸು ಫ್ರಕ್ಟೋಸು ಬರುತ್ತೆ. ಅದೇ ಥರ ಲ್ಯಾಕ್ಟೋಸ್ನ ತೊಗೊಂಡ್ರೆ ಬೀಟಾ ಡಿ ಗ್ಯಾಲಕ್ಟೋಸು, ಆಲ್ಫಾ ಡಿ ಗ್ಲೂಕೋಸ್ ಅವೆರಡು ಮಧ್ಯದಲ್ಲಿ ಗ್ಲೈಕೋಸೈಡಿಕ್ ಲಿಂಕೇಜ್ ಆಗಿರುತ್ತೆ. ಆ ಥರ ಮಾಲ್ಟೋಸ್ ತೊಗೊಂಡ್ರೆ 2 ಗ್ಲೂಕೋಸ್ ಯೂನಿಟು 2 ಆಲ್ಫಾ ಡಿ ಗ್ಲೂಕೋಸ್ ಯೂನಿಟ್ ಜೊತೆ ಆಗಿರುತ್ತೆ. ಸೊ ಅಂದ್ರೇನು ಈ ಆ ಥರ ಗಿವ್ ದಿ ಟೆಸ್ಟ್ ಟು ಶೋ ದಿ ಪ್ರೆಸೆನ್ಸ್ ಆಫ್ CHO ಗ್ರೂಪ್ ಇನ್ ದಿ ಗ್ಲೂಕೋಸ್. ನಾವು ಮುಂಚೆನೇ ಹೇಳಿದಂಗೆ ಐದರ್ ಯು ಕ್ಯಾನ್ ಡೂ ಬ್ರೋಮಿನ್ ವಾಟರ್ ಟೆಸ್ಟ್ ಮಾಡ್ಬೋದು, ಅಡಿಷನ್ ರಿಯಾಕ್ಷನ್ ಮಾಡ್ಬೋದು, ಅಡಿಷನ್ ರಿಯಾಕ್ಷನ್ ವಿತ್ HCN ಜೊತೆ ಟ್ರೀಟ್ ಮಾಡ್ಬೋದು, ಇಲ್ಲಾಂದರೆ ಹೈಡ್ರಾಕ್ಸಿಲಮೈನ್ ರಿಯಾಕ್ಷನ್ ಮಾಡ್ಬೋದು, ಇಲ್ಲಾಂದರೆ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಬ್ರೋಮಿನ್ ವಾಟರ್ ಜೊತೆಗೆ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಈ ಆ್ಯಸಿಡ್ ಇದ್ದಿದ್ದೇನು ಆಲ್ರೆಡಿ ಇದ್ದಿದ್ದೇನಾಯಿತು, ಆ್ಯಸಿಡ್ ಆಗಿ ಕನ್ವರ್ಟ್ ಆಯಿತು, ಗ್ಲೂಕೋನಿಕ್ ಆ್ಯಸಿಡ್ ಆಯಿತು. ಸೊ ಈ 3 ರಿಯಾಕ್ಷನಲ್ಲಿ ಯಾವುದಾದ್ರು ಒಂದು ರಿಯಾಕ್ಷನ್ ಕೊಟ್ಟರು ನಿಮಗೆ ಮಾರ್ಕ್ಸ್ ಬರುತ್ತೆ. ಗ್ಲೂಕೋಸ್ ಅನ್ ಆಕ್ಸಿಡೇಷನ್ ವಿತ್ ಅ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಲೈಕ್ ಬ್ರೋಮಿನ್ ವಾಟರ್, ಗ್ಲೂಕಾರಿಕ್ ಆ್ಯಸಿಡ್ ಇದು ಆಗುತ್ತೆ. ಇಲ್ಲ ಅಂತಂದರೆ
ಇದು ಓನ್ಲಿ ದ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಆಕ್ಸಿಡೈಸ್ ದಿ ಆಲ್ಡಿಹೈಡ್ ಗ್ರೂಪ್ ಇದು ಮಾಡ್ಬೋದು. ಇಲ್ಲದೇ ಕಂಡೆನ್ಸೇಷನ್ ರಿಯಾಕ್ಷನ್ ವಿತ್ ಹೈಡ್ರಾಕ್ಸಿಲ್ ಅಮೈನ್ ಮಾಡ್ಬೋದು ಟು ಗಿವ್ ಆಕ್ಸೈಮ್, ಅದೂ ಆಲ್ಡಿಹೈಡ್ ಕನ್ಫರ್ಮ್ ಮಾಡುತ್ತೆ. ಇನ್ನೊಂದು ಯಾವುದು ಅಂತಂದರೆ ಅಡಿಷನ್ ರಿಯಾಕ್ಷನ್ ವಿತ್ HCl. ಈ ಮೂರಲ್ಲಿ ಯಾವ ಕೊಟ್ಟರು ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ವಾಟ್ ಹ್ಯಾಪನ್ಸ್ ವೆನ್ ಗ್ಲೂಕೋಸ್ ಇಸ್ ಆಕ್ಸಿಡೈಸ್ಡ್ ಬೈ ನೈಟ್ರಿಕ್ ಆಸಿಡ್, ಅದ್ರ ಬದಲು ಹೌ ಡು ಯು ಶೋ ದಿ ಪ್ರೆಸೆನ್ಸ್ ಆಫ್ ಕಾರ್ಬನೈಲ್ ಗ್ರೂಪ್ ಅಥವಾ ಆಲ್ಡಿಹೈಡ್ ಅದ್ರ ಬದಲು ವಾಟ್ ಹ್ಯಾಪನ್ಸ್ ವೆನ್ ಅಂತಲೂ ಕೇಳ್ಬೋದು. ಸೇಮ್ ರಿಯಾಕ್ಷನ್ ಗ್ಲೂಕಾರಿಕ್ ಆಸಿಡ್ ಬರುತ್ತೆ ನಿಮಗೆ. ಸಾರಿ, ಇಲ್ಲಿ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡ್ತಾ ಇದ್ದಾರೆ. ಪ್ರೈಮರಿ ಆಲ್ಕೋಹಾಲು ಮತ್ತು ಆಲ್ಡಿಹೈಡ್ ಎರಡೂ ನಿಮಗೆ ಆಕ್ಸಿಡೇಷನ್ ಆಗಿ ಕರೆಸ್ಪಾಂಡಿಂಗ್ ಡೈ ಆಸಿಡ್ ಆಯಿತು ನಿಮಗೆ. ಆಯ್ತು. ಇನ್ನು 4 ಮಾರ್ಕ್ ಕ್ವಶನ್ಗೆ ಬಂದರೆ ಹೌ ಇಸ್ ಫ್ರಕ್ಟೋಸ್ ಇಸ್ ಕನ್ವರ್ಟೆಡ್ ಟು ಗ್ಲೂಕೋಸ್ ಅಂತ ಕೇಳ್ತಾರೆ. ಸೊ ಈ ಸ್ಟೆಪ್ಗಳು ನೀವು ಹೇಳಬೇಕಾಗತ್ತೆ. ಫಸ್ಟ್ ಏನಾಗುತ್ತೆ, ಫ್ರಕ್ಟೋಸ್ ಆನ್ ರಿಡಕ್ಷನ್ ವಿತ್ ಹೈಡ್ರೋಜನ್ ಇನ್ ಪ್ರೆಸೆನ್ಸ್ ಆಫ್ ಎ ನಿಕಲ್ ಕೆಟ್ಲಿಸ್ಟ್ ಗಿವ್ ಎ ಮಿಕ್ಸ್ಚರ್ ಆಫ್ ಸರ್ಬಿಟಾಲ್ ಆ್ಯಂಡ್ ಮ್ಯಾನಿಟಾಲ್ ಅಂತ ಹೇಳ್ತೀವಿ. ಆ ಸರ್ಬಿಟಾಲ್ ಈಸ್ ಸಪ್ರೇಟೆಡ್ ಫ್ರಮ್ ದಿ ಮಿಕ್ಸ್ಚರ್ ದೆನ್ ಆಕ್ಸಿಡೈಸ್ ವಿತ್ H2O2. ಯಾಕೆಂದರೆ ನಮಗೆ ಸರ್ಬಿಟಾಲ್ ಮಾತ್ರ ಬೇಕು, ಮಾನಿಟಾಲ್ ಬೇಡ. ಸೊ ಹಾಗಾಗಿ ಸಪ್ರೇಟ್ ಮಾಡ್ಕೊಳ್ತಾರೆ. ಸೊ ಸರ್ಬಿಟಾಲ್ನ ತೊಗೊಂಡು ಅದನ್ನೇನು ಮಾಡ್ತಾರೆ, H2O2 ಜೊತೆಗೆ ಆಕ್ಸಿಡೇಷನ್ ಮಾಡ್ತಾರೆ ಇನ್ ಪ್ರೆಸೆನ್ಸ್ ಆಫ್ ಫೆರಸ್ ಸಲ್ಫೇಟ್. ಆವಾಗ ನಿಮಗೆ ಗ್ಲೂಕೋಸ್ ಬರುತ್ತೆ. ಕರೆಕ್ಟಾಗಿ ನೀವು ಸ್ಟೆಪ್ಸ್ನ ಬರೀಬೇಕಾಗತ್ತೆ, ಅಲ್ಲಿ ಹೇಳಬೇಕಾಗತ್ತೆ. ಯು ಆರ್ ಗೋಯಿಂಗ್ ಟು ಗೆಟ್ ಎ ಫ್ರಕ್ಟೋಸ್ ಇದೆ, ಆ ಫ್ರಕ್ಟೋಸ್ಗೆ ಹೈಡ್ರೋಜನೇಷನ್ ರಿಯಾಕ್ಷನ್ ಮಾಡ್ತೀವಿ, ಸರ್ಬಿಟಾಲ್ ಬರುತ್ತೆ. ಅಲಾಂಗ್ ವಿತ್ ಸರ್ಬಿಟಾಲ್ ಯು ಆರ್ ಗೋಯಿಂಗ್ ಟು ಗೆಟ್ ಎ ಮ್ಯಾನಿಟಾಲ್. ಅವೆರಡನ್ನೂ ಸಪ್ರೇಟ್ ಮಾಡ್ತೀವಿ. ಆ ಸಪ್ರೇಟ್ಗೆ ನೀವೇನು ಮಾಡ್ತಾ ಇದ್ದೀರಾ, ಆಕ್ಸಿಡೇಷನ್ ಮಾಡ್ತಾ ಇದ್ದೀರಾ ಯೂಸಿಂಗ್ ಹೈಡ್ರೋಜನ್ ಪರಾಕ್ಸೈಡ್ ಆ್ಯಂಡ್ ಫೆರಸ್ ಸಲ್ಫೇಟ್. ಇದಕ್ಕೆ ನಾವು ಫೆಂಟನ್ಸ್ ರಿಯೇಜೆಂಟ್ ಅಂತ ಹೇಳ್ತೀವಿ. ಆವಾಗ ನಮಗೆ ಗ್ಲೂಕೋಸ್ ಫಾರ್ಮೇಷನ್ ಆಗುತ್ತೆ. ಆಯ್ತಲ್ಲ. ಹೌ ಡು ಯು ಕನ್ವರ್ಟ್ ಗ್ಲೂಕೋಸ್ ಟು ಫ್ರಕ್ಟೋಸ್, ಇಂಟರ್ ಕನ್ವರ್ಷನ್ಸ್ ಹೇಳ್ತಾರೆ. ಸೊ ಫಸ್ಟು ಗ್ಲೂಕೋಸ್ನ ಜಾಸ್ತಿ ಎಕ್ಸಸ್ ಆಫ್ ಫಿನೈಲ್ ಹೈಡ್ರೋಜನ್ ಜೊತೆಗೆ ಮಾಡಿದಾಗ ಗ್ಲುಕೋಸೋನ್ ಬರುತ್ತೆ ನಿಮಗೆ. ಅದಕ್ಕೆ HCl ಹಾಕಿದಾಗ ನಿಮಗೆ ಗ್ಲುಕೋಸೋನ್ ಬರುತ್ತೆ. ಅದಕ್ಕೆ ಜಿಂಕ್ ವಿತ್ ಅಸ್ಟಿಕ್ ಆ್ಯಸಿಡ್ ಹಾಕಿದಾಗ ನಿಮಗೆ ಡಿಫ್ರಕ್ಟೋಸ್ ಬರುತ್ತೆ. ಸೊ ನೀವು ಇದನ್ನು ಸ್ಟೆಪ್ಸ್ನೆಲ್ಲ ಬರೆದು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಹೌ ಡು ಯು ಕನ್ವರ್ಟ್ ಗ್ಲೂಕೋಸ್ ಟು ಗ್ಲುಕೋಸೋನ್ ಅಂತ ಕೇಳ್ತಾರೆ. ಅಥವಾ ವಾಟ್ ಹ್ಯಾಪನ್ಸ್ ವೆನ್ ಯು ಗ್ಲೂಕೋಸ್ ಇಸ್ ಟ್ರೀಟೆಡ್ ವಿತ್ ಎಕ್ಸಸ್ ಆಫ್ ಓಝೋನ್ ಅಂತ, ಎಕ್ಸಸ್ ಆಫ್ ಫಿನೈಲ್ ಹೈಡ್ರಜಿನ್ ಅಂತ ಕೇಳ್ತಾರೆ. ಆವಾಗ ನೀವು ಆಲ್ರೆಡಿ ಆ ರಿಯಾಕ್ಷನ್ಸ್ನ ಓದಿದ್ರೆ ಗ್ಲುಕೋಸೋನ್ ಆಗುತ್ತೆ. ಅದಕ್ಕೆ HCl ಹಾಕಿದಾಗ ಗ್ಲುಕೋಸೋನ್ ಬರುತ್ತೆ. ಅದಕ್ಕೆ ನೀವು ರಿಡಕ್ಷನ್ ಮಾಡಿದಾಗ ಜಿಂಕ್ ಆ್ಯಂಡ್ ಆ್ಯಸಿಡ್ ಹಾಕ್ಕೊಂಡು ರಿಡಕ್ಷನ್ ಮಾಡಿದಾಗ ಡಿಫ್ರಕ್ಟೋಸ್ ಬರುತ್ತೆ. ಈ ರಿಯಾಕ್ಷನ್ಸ್ ಎಲ್ಲ ನೀವು ಬರೆದು ಪ್ರಾಕ್ಟೀಸ್ ಮಾಡ್ಕೋಬೇಕು. ಯು ಹ್ಯಾವ್ ಟು ಮೇಕ್ ಯುವರ್ ಓನ್ ಮೆಥಡ್ ಆಫ್ ರಿಮೆಂಬರಿಂಗ್ ಇಟ್. ಅದು ರಿಮೆಂಬರ್ ಮಾಡಿಕೊಂಡು ಬರೀಕೋಬೇಕಾಗತ್ತೆ. ನೆಕ್ಸ್ಟ್ ಇದನ್ನು 4 ಮಾರ್ಕ್ ಕೇಳ್ತಾರೆ. ವಾಟ್ ಈಸ್ ಮ್ಯೂಟಾರೊಟೇಷನ್, ಗಿವ್ ಇಟ್ಸ್ ಮೆಕ್ಯಾನಿಸಮ್. ಈ ಮ್ಯೂಟಾರೊಟೇಷನ್ ಅಂದರೆ ಆಲ್ರೆಡಿ ಮ್ಯೂಟಾರೊಟೇಷನ್ ಅಂದರೆ ಡೀಟೇಲ್ ಆಗಿ ಆಲ್ರೆಡಿ ನಾನು ಒಂದು ವೀಡಿಯೋ ಮಾಡಿದ್ದೀನಿ. ನೀವು ಆ ವಿಡಿಯೋ ನೋಡಿದ್ರೆ ಕಾರ್ಬೋಹೈಡ್ರೇಟ್ 2 ಅಂತ ಅದರಲ್ಲಿ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ದ ಫೆನಾಮಿನನ್ ಆಫ್ ಚೇಂಜ್ ಇನ್ ಸ್ಪೆಸಿಫಿಕ್ ರೊಟೇಷನ್ ಆಫ್ ಎ ಸೊಲ್ಯೂಷನ್ ಆಫ್ ಎನ್ ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ ವಿತ್ ದ ಟೈಮ್ ಇಸ್ ಕಾಲ್ಡ್ ಆಸ್ ಮ್ಯೂಟಾರೊಟೇಷನ್. ನಿಮಗೆ ಗೊತ್ತು, ಈಗ ನಾವು ಆಲ್ಫಾ ಫಾರ್ಮ್ ಬೀಟಾ ಫಾರ್ಮ್ ಅಂತ ಏನು ತೊಗೊಳ್ತೀವಿ, ಅಥವಾ ಡಿ ಫಾರ್ಮ್ ಮತ್ತು ಎಲ್ ಫಾರ್ಮ್ ಅಂತ ಏನು ತೊಗೊಳ್ತೀವಿ, ಅವೆಲ್ಲ ಏನಾಗುತ್ತೆ ಅಂದರೆ ವೆನ್ ಯು ಕೀಪ್ ಇಟ್ ಲೈಕ್ ದಟ್ ಓನ್ಲಿ, ದೋಸ್ ಆರ್ ಆಪ್ಟಿಕಲಿ ಆಕ್ಟಿವ್ ಐಸೋಮರ್ಸ್. ಅದನ್ನು ಹಾಗೆ ತುಂಬ ಹೊತ್ತಿಟ್ಟರೆ ಅದರದ್ದು ಸ್ಪೆಸಿಫಿಕ್ ರೊಟೇಷನ್ ಏನಾಗುತ್ತೆ, ಚೇಂಜ್ ಆಗುತ್ತೆ ವಿತ್ ಅ ಟೈಮ್. ಆ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಮ್ಯೂಟಾರೊಟೇಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಆಲ್ಫಾ ಡಿ ಗ್ಲೂಕೋಸ್ಗೆ 102 ಇದೆ, ಗ್ರ್ಯಾಜುಯಲಿ ಡಿಕ್ರೀಸಸ್ ಟು 52.7 ಆಗುತ್ತೆ. ಅದೇ ಥರ ಏನಾಗುತ್ತೆ, ಬೀಟಾ ಡಿ ಗ್ಲೂಕೋಸ್ಗೆ ಏನಾಗುತ್ತೆ 18.7 ಇರುತ್ತೆ, ಸ್ಲೋಲಿ ಅದು ಇನ್ಕ್ರೀಸ್ ಆಗಿ 15.2. So specific rotation of both the forms of the glucose will come to a standard value of 52.7 degrees centigrade. So ಈ ವ್ಯಾಲ್ಯೂಸ್ನ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಆಲ್ಫಾ ಡಿ ಗ್ಲೂಕೋಸು 112 ಆಗುತ್ತೆ, ಬೀಟಾ ಡಿ ಗ್ಲೂಕೋಸ್ದು ಸ್ಪೆಸಿಫಿಕ್ ರೊಟೇಷನ್ 18.7 ಇರುತ್ತೆ. 18.7 ಕಷ್ಟ ಆಗುತ್ತೆ ಅಂದರೆ ಯು ಕ್ಯಾನ್ ಟೇಕ್ ಇಟ್ ಆಸ್ 19. ಅದೇ ಥರ ಏನು ಮಾಡಬೇಕು, 53 ಅವೆರಡು ಬಂದು 53ಗೆ ನಿಂತ್ಕೊಳ್ಳುತ್ತೆ. ಆ ರೀತಿಯಾಗಿ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಮ್ಯೂಟಾರೊಟೇಷನ್ ಅಂತ ಹೇಳ್ತೀವಿ. ದ ಫೆನಾಮಿನನ್ ಆಫ್ ಚೇಂಜ್ ಇನ್ ಸ್ಪೆಸಿಫಿಕ್ ರೊಟೇಷನ್ ಆಫ್ ದಿ ಆಲ್ಫಾ ಆ್ಯಂಡ್ ಬೀಟಾ ಫಾರ್ಮ್ ಅಂಡ್ ವಿತ್ ಅ ಟೈಮ್ and going to have the constant value ಅಂಥದಕ್ಕೆ ನಾವೇನಂತ ಕರಿತೀವಿ, ರೊಟೇಷನ್ ಅಂತ ಹೇಳ್ತೀವಿ. ಸೊ ಇದು ಯಾಕಾಗುತ್ತೆ, ಯೂಶಲಿ ಮ್ಯೂಟಾರೊಟೇಷನ್ ಮಾಡಬೇಕು ಅಂದರೆ ಫ್ರೆಶ್ಲಿ ಪ್ರಿಪೇರ್ಡ್ ಸೊಲ್ಯೂಷನ್ ಆಫ್ ದಿ ಆಲ್ಫಾ ಫಾರ್ಮ್ ಬೀಟಾ ಫಾರ್ಮ್ನ ಐ ಆಮ್ ಗೋಯಿಂಗ್ ಟು ಡಿಸಾಲ್ವ್ ಇಟ್ ಇನ್ ವಾಟರ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಫೆಡ್ ದಟ್ ಇನ್ ಟು ದಿ ಪೊಲರಿಮೀಟರ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಚೇಂಜ್ ಇನ್ ಸ್ಪೆಸಿಫಿಕ್ ರೊಟೇಷನ್. ಸೊ ಅಲ್ಲಿ ಏನಾಗುತ್ತೆ ಅಂದರೆ ನೀವು ವಾಟರ್ ಏನಿದೆಯಲ್ಲ, ಇಟ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಅನ್ ಆಂಫಿಪ್ರೋಟಿಕ್ ಇನ್ ನೇಚರ್, ಇಟ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಅನ್ ಆಸಿಡ್ ಆ್ಯಂಡ್ ಆಲ್ಸೋ ಎ ಬೇಸ್. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ರಿಂಗ್ ಓಪನಿಂಗ್ ರಿಯಾಕ್ಷನ್ ಆಗುತ್ತೆ. ದೇರ್ ವಿಲ್ ಬಿ ಅ ಕಂಟಿನ್ಯೂಯಸ್ ಇಂಟರ್ಚೇಂಜ್ ಬಿಟ್ವೀನ್ ದಿ ಓಪನ್ ಚೈನ್ ಆ್ಯಂಡ್ ದಿ ಕ್ಲೋಸ್ಡ್ ಚೈನ್. ಒಂದು ಓಪನ್ ಚೈನ್ ಇರುತ್ತೆ, ಇನ್ನೊಂದು ಕ್ಲೋಸ್ ಚೈನ್ ಇರುತ್ತೆ, ಅವೆರಡರ ಮಧ್ಯೆ ಲಿಂಕ್ ಆಗ್ತಾ ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಮೆಕ್ಯಾನಿಸಮ್ ಆಫ್ ಮ್ಯೂಟಾರೊಟೇಷನ್. ದೇರ್ ವಿಲ್ ಬಿ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್. ಅನಮೆರಿಕ್ ಸೈಕಲ್ ಇದರಲ್ಲಿ ಏನಾಗುತ್ತೆ, ಆ ಫಸ್ಟು ಆಲ್ಫಾ ಫಾರ್ಮ್ ಇರುತ್ತೆ, ಓಪನ್ ಚೈನ್ ಆಗುತ್ತೆ, ಮತ್ತೆ ಅದು ಇಂಟರ್ಚೇಂಜ್ ಆಗಿ ಮತ್ತೆ ಬೀಟಾ ಫಾರ್ಮಿಂದ ಮತ್ತೆ ಓಪನ್ ಚೈನ್ ಆಗುತ್ತೆ, ಓಪನ್ ಚೈನಿಂದ ಮತ್ತೆ ಅದು ಆಲ್ಫಾ ಫಾರ್ಮ್ಗೆ. ದೇರ್ ವಿಲ್ ಬಿ ಇಂಟರ್ ಕನ್ವರ್ಷನ್ ಫ್ರಮ್ ಒನ್ ಫಾರ್ಮ್ ಟು ಅನದರ್. ದೇರ್ ವಿಲ್ ಬಿ ಅ ಡೈನಮಿಕ್ ಈಕ್ವಿಲಿಬ್ರಿಯಮ್ ಬಿಟ್ವೀನ್ ದಿ ಫಾರ್ಮ್ಸ್. ಸೊ ಅಟ್ ದಿ ಅನಮರಿಕ್ ಪರ್ಟಿಕ್ಯುಲರ್ಲಿ ಆಲ್ಫಾ ಬೀಟಾ ಇಂಟರ್ ಕನ್ವರ್ಟ್ ಆಗ್ತಾ ಇರುತ್ತೆ. ಈ ಮೆಥಡ್ಗೆ ನಾವೇನಂತ ಕರಿತೀವಿ, ರೊಟೇಷನ್ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ಕಾರ್ಬೋಹೈಡ್ರೇಟ್ಸಲ್ಲಿ ದೀಸ್ ಆರ್ ದಿ ಕ್ವಶನ್ಸ್ ದೇ ಗೋಯಿಂಗ್ ಟು ಆಸ್ಕ್.
ಸೊ ನೀವು ಏನು ಮಾಡಬೇಕಾಗತ್ತೆ, ಬರಿದು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಫಸ್ಟು ಅರ್ಥ ಮಾಡ್ಕೋಬೇಕಾಗತ್ತೆ. ಅರ್ಥ ಆದಮೇಲೆ ನೀವು ಬದ್ದು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಪುಸ್ತಕ ಮುಚ್ಚಿಟ್ಬಿಟ್ಟು ನೀವು ಅದನ್ನು ಬರೆಯೋದಕ್ಕೆ ಟ್ರೈ ಮಾಡಬೇಕಾಗತ್ತೆ. ದೀಸ್ ಆರ್ ದಿ ಕ್ವಶನ್ಸ್ ದೇ ಗೋಯಿಂಗ್ ಟು ಆಸ್ಕ್ ಐದರ್ ಫಾರ್ 2 marks ಆರ್ ಫಾರ್ 4 marks. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.